ಹಾಯ್ ಫ್ರೆಂಡ್, ಇವತ್ತು ನಮಗೆ ನಿದ್ದೆ ಬರ್ತಾರಿಲ್ಲ ಅಂತ ನನ್ನ ಫ್ರೆಂಡಿಗೆ ನಾವೇನು ಮಾಡಿದ್ವಿ ನೀವೇ ನೋಡಿ. ಲೋಫರ್ ನನ್ನ ಮಕ್ಳು ಇವ್ರಿಬ್ರು ಸೇರ್ಕೊಂಡು ನಮ್ಮ ಹೊಟ್ಟೆ ಎಷ್ಟು ಉರ್ತಾವ್ರು. ಅದಾದ್ಮೇಲೆ ಇವನ್ ಮಲ್ಕೊಂಡ ಅಂತ ಇವನು ನೆಬ್ರಸಾಗ ನನ್ನ ಫ್ರೆಂಡ್ ಈ ಥರ ಸಾಹಸ ಪಡ್ತಿದ್ದ. ಅದಕ್ಕೆ ಅವನು ಈ ಥರ ಅಂದ, ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಹಂಗೆ ಇವನು ನೆಬ್ರಿಸ್ತಾರೆ. ಅವನು ಈ ಥರ ಅಂತ ನೋಡಿ, ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಹಂಗೆ ಇವರಿಬ್ರು ನೆಬ್ರಿಸ್ಕೊಂಡು ನಾವು ಮನೆಯಿಂದ ಕೆಳಗಡೆ ಹೊರಟ್ವಿ. ಕೆಳಗಡೆ ಹೋಗ್ತಾ ಇದ್ದಂಗೆ ಈ ಥರ ನಿಂತ್ಕೊಂಡಿರಲ್ಲ ಇನ್ನ ನಿದ್ದೆ ಗಂಡಲ್ಲಿ. ಹಂಗೆ ಅಲ್ಲಿಂದ ಗಾಡಿ ತಗೊಂಡು ನನ್ನ ಫ್ರೆಂಡ್ ಮನೆ ಹತ್ರ ಹೋದ್ವಿ. ಯಾಕಪ್ಪ ಅಂದ್ರೆ ಅವ್ನ ಬ್ಯಾಟ್ರಿ ಗಾಡಿಲಿ ಚಾರ್ಜರ್ ಇರಲಿಲ್ಲ ಅಂತ ಇನ್ನೊಂದು ಗಾಡಿ ತಗೊಳ್ಳೋಣ ಅಂತ ತಗೊಂಡು ಇನ್ನೊಂದು MT ತಗೊಂಡು ನಾವು ಹೊರಟಿದ್ದೆ ನೆನ್ಮಂಗ್ಲದಲ್ಲಿರೋ ಮೀನಾಕ್ಷಿ ಬಿರಿಯಾನಿ ಸೆಂಟರ್ಗೆ. ನಾನು ವೈಲೆಂಟ್ ಆದ್ರೆ ಕಂದ ರಾಮ, ನಾನು ವೈಲೆಂಟ್ ಆದ್ನು ರಾವಣ ಕಂದ. ಇನ್ನೂ ನಿನ್ ಜೊತೆಯಲ್ಲಿ ಎಷ್ಟು ಊರಲ್ಲಿ ಹುಚ್ಚ ಒಯ್ಯೋದ್ ಬ್ಯಾಲೆನ್ಸ್ ಐತೆ ಹೇಳ್ಬಿಡಪ್ಪ. ಮುಂದೆ ಹೋಗ್ತಾ ನಮ್ಮ ಬಾಸ್ ಕಾಣಿಸೋರು ಅಂತ ನಾವು ಜೈ ಶ್ರೀರಾಮ್ ಎಲ್ರಿಗೂ ಒಳ್ಳೇದು ಮಾಡಪ್ಪ ಅಂಜನಾಯಿ ಅಂತ ಕೇಳ್ಕೊಂಡು ಅಲ್ಲಿಂದ ನಮ್ಮ ಪ್ರಯಾಣ ಮೀನಾಕ್ಷಿ ಬಿರಿಯಾನಿ ಸೆಂಟರಿಗೆ ಹೋದ್ವಿ. ಕೊನೆಯದಾಗ ಅಲ್ಲಿ ಬಂದ್ವಿ. ಹಂಗ್ಲೇ ಚೆನ್ನಾಗಿ ನೋಡ್ತಾ ಇರಂಗೆ ನನ್ನ ಫ್ರೆಂಡ್ಸ್ ಈ ಥರ ಅಂದ್ರೆ ಏನಂತ ಕೇಳಿಸ್ಕೊಳ್ಳಿ. ಓಹೋ, ಜನ ಸಾಗರ ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಬಿರಿಯಾನಿ ದಮ್ ಕಟ್ತಾ ಇರೋದು ನೋಡ್ಕೊಂಡು ಹಂಗೆ ಟಿಕೆಟ್ ಇಸ್ಕೊಂಡು ಅಲ್ಲಿಂದ ಬಿರಿಯಾನಿ ಇಸ್ಕೊಂಡು ನನ್ನ ಫ್ರೆಂಡ್ನ ಕೇಳ್ದೆ ಹೆಂಗೈತೆ ಬಿರಿಯಾನಿ ಅಂತ. ಅದಕ್ಕೇನಂತ ಕೇಳಿಸ್ಕೊಳ್ಳಿ. ಹಂಗೆ ನಾವೆಲ್ಲರೂ ಫೋಟೋ ತಕೊಂಡು ಅಲ್ಲಿಂದ ನಮ್ಮ ಪ್ರಯಾಣ ಬೆಂಗಳೂರು ಕಡೆಗೆ ಅಂತ ನಾವು ಬಂದ್ವಿ ಮನೆ ಕಡೆಗೆ. ವೀಲಾಗ್ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಇದೇ ಥರ ಹೆಚ್ಚಿನ ಕಂಟೆಂಟ್ಗಾಗಿ. ಓಕೆ ಫ್ರೆಂಡ್ಸ್, ಬಾಯ್.